ಪಾಠವನ್ನು ಕೇಳಲು ನೀವು ಸನ್ನದ್ಧರಾಗಿದ್ದೀರಲ್ಲ? ನಿಮ್ಮ ಕೈಯಲ್ಲಿ ಪಠ್ಯಪುಸ್ತಕ ಮತ್ತು ಬೈಬಲ್ ಇದೆಯಲ್ಲ? ಹಾಗಾದರೆ ನಮಗೆ ಪಾಠಕ್ಕೆ ಹೋಗೋಣ. ಪಾಠವನ್ನು ಆರಂಭಿಸುವ ಮೊದಲು ನಮಗೆ ದೇವರಲ್ಲಿ ಪ್ರಾರ್ಥಿಸೋಣ. ಎಲ್ಲರೂ ಕರಗಳನ್ನು ಜೋಡಿಸಿರಿ. ಪ್ರೀತಿಮಯನಾದ ತಂದೆಯೇ, ನಿಮ್ಮ ವಾಕ್ಯಗಳನ್ನು ಕಲಿಯಲು ಬಂದ ನಮಗೆ ಬೇಕಾದಷ್ಟು ಜ್ಞಾನವನ್ನು, ಬುದ್ಧಿಯನ್ನು, ಆಸಕ್ತಿಯನ್ನು ನೀಡಿ ನಮ್ಮನ್ನು ಅನುಗ್ರಹಿಸಿರಿ. ನಿಮ್ಮ ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ಒಳ್ಳೆಯ ಕ್ರೈಸ್ತರಾಗಿ ಬದುಕಲು ಬೇಕಾದ ಕೃಪೆಯನ್ನು ನೀಡಿ ನಮ್ಮನ್ನು ಅನುಗ್ರಹಿಸಿರಿ. ಓ ದಯಾಮಯನಾದ ತಂದೆಯೇ, ನಮ್ಮಲ್ಲಿ ಕರುಣೆ ತೋರಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವು ತಿಳಿದುಕೊಂಡ ವಿಷಯಗಳು ಏನೆಲ್ಲ? ಒಂದನೆಯದು ಯೇಸುವಿನ ಶವ ಸಂಸ್ಕಾರ, ಅಂದರೆ ಯಹೂದ್ಯರ ಶವ ಸಂಸ್ಕಾರಕ್ಕೆ ಅನುಸಾರವಾಗಿ ಯೇಸುವನ್ನು ಗೋರಿಯಲ್ಲಿ ಸಮಾಧಿ ಮಾಡಿದರು. ಆಮೇಲೆ ಶೂನ್ಯವಾದ ಸಮಾಧಿ, ಆಮೇಲೆ ಉತ್ಥಾನ ಕುರಿತಾದ ಪ್ರವಚನಗಳು, ದೇವಾಲಯದ ಪುನರ್ ನಿರ್ಮಾಣ, ಆಮೇಲೆ ಯೋನನ ಸೂಚಕ ಕಾರ್ಯ. ಇವಿಷ್ಟನ್ನು ನೀವು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೀರಿ. ಇನ್ನು ಅದರ ಮುಂದುವರಿದ ಭಾಗಗಳನ್ನು ಇಂದಿನ ತರಗತಿಯಲ್ಲಿ ನಮಗೆ ತಿಳಿದುಕೊಳ್ಳೋಣ. ಅವುಗಳು ಪ್ರತ್ಯಕ್ಷೀಕರಣ, ಆಮೇಲೆ ಉತ್ಥಾನದ ಕಾಲ, ಪುನರುತ್ಥಾನದ ಹಬ್ಬ, ಆಮೇಲೆ ಹೊಸ ಭಾನುವಾರ. ಇವಿಷ್ಟನ್ನು ನೀವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳಲಿದ್ದೀರಿ. ಪ್ರತ್ಯಕ್ಷೀಕರಣ. ಪುನರುತ್ಥಾನದ ನಂತರ ಯೇಸು ಹಲವು ಬಾರಿ ಪ್ರತ್ಯಕ್ಷರಾದರು. ದೇವದೂತನಿಂದ ಯೇಸುವಿನ ಪುನರುತ್ಥಾನದ ವಾರ್ತೆಯನ್ನು ಕೇಳಿದ ಸ್ತ್ರೀಯರು ಅಪೊಸ್ತಲರಿಗೆ ವಿಷಯವನ್ನು ತಿಳಿಸಲು ಅಲ್ಲಿಂದ ಓಡಿದರು. ಆಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಎಂದು ಹಾರೈಸಿದರು. ಆನಂತರ ಯೇಸು ಆ ಸ್ತ್ರೀಯರೊಡನೆಂದರು, ಭಯಪಡಬೇಡಿ, ನನ್ನ ಸೋದರರ ಬಳಿಗೆ ಹೋಗಿ ಅವರು ಗಲಿಲಿಯಕ್ಕೆ ಹೋಗಬೇಕೆಂದು ಅಲ್ಲಿ ಅವರು ನನ್ನನ್ನು ಕಾಣುವರೆಂದು ಹೋಗಿ ತಿಳಿಸಿರಿ ಎಂದು ಯೇಸು ಆ ಸ್ತ್ರೀಯರಿಗೆ ಹೇಳಿದರು. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 8ರಿಂದ 10ರವರೆಗಿರುವ ವಾಕ್ಯಗಳು. ಭಯಪಡಬೇಡಿ, ನನ್ನ ಸೋದರರ ಬಳಿಗೆ ಹೋಗಿ ಅವರು ಗಲಿಲಿಯಕ್ಕೆ ಹೋಗಬೇಕೆಂದು ಅಲ್ಲಿ ಅವರು ನನ್ನನ್ನು ಕಾಣುವರೆಂದು ತಿಳಿಸಿರಿ. ಶೂನ್ಯವಾದ ಸಮಾಧಿಯನ್ನು ಕಂಡ ಮಗ್ದಲನ ಮರಿಯಳು ಯೇಸು ಪುನರುತ್ಥಾನ ಹೊಂದಿದ್ದಾರೆ ಎಂದು ಅರಿಯದೆ ಅಳುತ್ತಾ ನಿಂತಿದ್ದಳು. ಯೇಸು, ಸ್ತ್ರೀಯೇ, ಯಾಕಾಗಿ ಅಳುತ್ತಿರುವಿ ಎಂದು ಕೇಳುತ್ತಾ ಅವಳ ಬಳಿಗೆ ಬಂದರು. ಅದು ತೋಟದ ಮಾಲೀಕನೆಂದು ಅವಳು ಭಾವಿಸಿದಳು. ಆದರೆ ಯೇಸು ಮಗ್ದಲನ ಮರಿಯಳನ್ನು ಮರಿಯಾ ಎಂದು ಕರೆದಾಗ ಅವರು ಯೇಸುವೆಂದು ಅವಳಿಗೆ ಅರಿವಾಯಿತು. ಅವಳು ರಬ್ಬೋನಿ ಎಂದು ಯೇಸುವನ್ನು ಕರೆದಳು. ರಬ್ಬೋನಿ ಎಂಬುದು ಹೀಬ್ರೂ ಭಾಷೆಯ ಪದ. ಅದರ ಅರ್ಥ ಗುರುದೇವ ಎಂದು. ಯೇಸು ಮರಿಯಳನ್ನು ಮರಿಯಾ ಎಂದು ಕರೆದಾಗ ಅವರು ಯೇಸುವೆಂದು ಅವಳಿಗೆ ಅರಿವಾಯಿತು. ಆಗ ಅವಳು ಯೇಸುವನ್ನು ರಬ್ಬೋನಿ ಎಂದು ಸಂಬೋಧಿಸುತ್ತಾ ಯೇಸುವನ್ನು ಕರೆದಳು. ಅರ್ಥ ಗುರುದೇವ. ರಬ್ಬೋನಿ ಎಂಬ ಪದದ ಅರ್ಥ ಗುರುದೇವ. ಯಹೂದ್ಯರನ್ನು ಹೆದರಿ ಅಪೊಸ್ತಲರು ಕೊಠಡಿಯೊಳಗಡೆ ಬಾಗಿಲು ಮುಚ್ಚಿ ಕುಳಿತಿದ್ದಾಗ ಯೇಸು ಅವರಿಗೆ 2 ಬಾರಿ ಪ್ರತ್ಯಕ್ಷರಾದರು. ಪ್ರತ್ಯಕ್ಷರಾದ ಯೇಸು ಅವರಿಗೆ ಶಾಂತಿ ಹಾರೈಸಿದರು. ಮತ್ತೊಮ್ಮೆ ತಿಬೇರಿಯ ಸಾಗರ ತೀರದಲ್ಲಿ ಅವರು ಅಪೊಸ್ತಲರಿಗೆ ಪ್ರತ್ಯಕ್ಷರಾದರು. ಹೀಗೆ ತನ್ನ ಯಾತನಾನುಭವದ ನಂತರ 40 ದಿನಗಳ ಕಾಲ ಯೇಸು ಅಪೊಸ್ತಲರಿಗೆ ಪ್ರತ್ಯಕ್ಷರಾಗಿ ದೇವರ ರಾಜ್ಯದ ಸುವಾರ್ತೆಯನ್ನು ಬೋಧಿಸಿದರು. ಹೀಗೆ ಯೇಸು ಬೇಕಾದಷ್ಟು ಸಾಕ್ಷ್ಯಗಳನ್ನು ತನ್ನ ಪ್ರೀತಿಯ ಶಿಷ್ಯರಿಗೆ ನೀಡುತ್ತಾ ಜೀವಂತರಾಗಿ ಪ್ರತ್ಯಕ್ಷರಾದರು. ಇನ್ನು ಉತ್ಥಾನದ ಕಾಲ. ಆರಾಧನಾ ಕ್ರಮ ವರ್ಷದ 5ನೇ ಕಾಲವೇ ಉತ್ಥಾನ ಕಾಲ. ಆರಾಧನಾ ಕ್ರಮ ವರ್ಷದ 5ನೇ ಕಾಲವೇ ಉತ್ಥಾನ ಕಾಲ. ಹಾಗಾದರೆ ಮೊದಲನೇ 4 ಕಾಲಗಳು ಯಾವುದು? ಅವುಗಳನ್ನು ನೀವು ಹಿಂದಿನ ಪಾಠಗಳಲ್ಲಿ ತಿಳಿದುಕೊಂಡಿದ್ದೀರಿ. ಒಂದನೆಯದು
ಮಂಗಳವಾರ್ತ ಕಾಲ, ಎರಡನೆಯದು ಜನನ ಕಾಲ, ಮೂರನೆಯದು ದನಹ ಕಾಲ, ನಾಲ್ಕನೆಯದು ವೃತಾಚರಣೆಯ ಕಾಲ, ಐದನೆಯ ಕಾಲ ಉತ್ಥಾನದ ಕಾಲ. ಐದನೆಯ ಕಾಲ ಯಾವುದು? ಐದನೆಯ ಕಾಲ ಉತ್ಥಾನದ ಕಾಲ. ಯೇಸುವಿನ ಪುನರುತ್ಥಾನದ ಹಬ್ಬದಿಂದ ಮೊದಲುಗೊಂಡು ಪಂಚಾಶತಮ ಹಬ್ಬದವರೆಗಿನ ಕಾಲವೇ ಉತ್ಥಾನದ ಕಾಲ. ಯೇಸುವಿನ ಪುನರುತ್ಥಾನ ಹಬ್ಬದಿಂದ ಮೊದಲುಗೊಂಡು ಪಂಚಾಶತಮ ಹಬ್ಬದವರೆಗಿನ ಕಾಲವೇ ಉತ್ಥಾನದ ಕಾಲ. ಯೇಸುವಿನ ಮಹತ್ವಪೂರ್ಣವಾದ ಉತ್ಥಾನದ ಮೂಲಕ ಮರಣವನ್ನು ಜಯಿಸಿ ದೇವರ ಮಹತ್ವವನ್ನು ಪ್ರಕಟಪಡಿಸಿದ ಯೇಸು ಕ್ರಿಸ್ತರನ್ನು ಸ್ತುತಿಸುವ ಕಾಲವಿದು. ಯೇಸುವಿನ ಪುನರುತ್ಥಾನದ ಮೂಲಕ ಮರಣವನ್ನು ಜಯಿಸಿ ದೇವರ ಮಹತ್ವವನ್ನು ಪ್ರಕಟಪಡಿಸಿದ ಯೇಸು ಕ್ರಿಸ್ತರನ್ನು ಸ್ತುತಿಸುವ ಕಾಲವಿದು. ಈ ಕಾಲದಲ್ಲಿ ಅಂದರೆ ಉತ್ಥಾನದ ಕಾಲದಲ್ಲಿ ನಾವು ಸ್ಮರಿಸುವ, ಇಲ್ಲದಿದ್ದಲ್ಲಿ ಧ್ಯಾನಿಸುವ ಪ್ರಮುಖ ವಿಷಯಗಳು, ಪ್ರಮುಖ ಘಟನೆಗಳು ಯಾವುದೆಲ್ಲ? ಅವುಗಳು ಯೇಸುವಿನ ಪುನರುತ್ಥಾನ, ಪಾಪದ ಮತ್ತು ಮರಣದ ಮೇಲೆ ಅವರು ಗಳಿಸಿದ ವಿಜಯ, ಯೇಸುವಿನ ಪುನರುತ್ಥಾನದ ಮೂಲಕ ನಮಗೆ ಲಭಿಸಿದ ನವಜೀವ. ಈ ಘಟನೆಗಳು ನಾವು ಉತ್ಥಾನ ಕಾಲದಲ್ಲಿ ಸ್ಮರಿಸುವ ಘಟನೆಗಳು. ಯೇಸುವಿನ ಪುನರುತ್ಥಾನ, ಪಾಪದ ಮತ್ತು ಮರಣದ ಮೇಲೆ ಅವರು ಗಳಿಸಿದ ವಿಜಯ, ಆಮೇಲೆ ಯೇಸುವಿನ ಪುನರುತ್ಥಾನದ ಮೂಲಕ ನಮಗೆ ಲಭಿಸಿದ ನವಜೀವ. ಇನ್ನು ಪುನರುತ್ಥಾನದ ಹಬ್ಬ. ಯೇಸುವಿನ ಉತ್ಥಾನವನ್ನು ಸ್ಮರಿಸುವ ಹಬ್ಬವೇ ಪುನರುತ್ಥಾನ ಹಬ್ಬ. ಯೇಸುವಿನ ಉತ್ಥಾನವನ್ನು ಸ್ಮರಿಸುವ ಹಬ್ಬವೇ ಪುನರುತ್ಥಾನ ಹಬ್ಬ. ಆರಾಧನಾ ಕ್ರಮ ವರ್ಷದ ಅತ್ಯಂತ ದೊಡ್ಡ ಹಬ್ಬ ಇದಾದುದರಿಂದ ಇದನ್ನು ಹಬ್ಬಗಳ ಹಬ್ಬ ಎಂದು ಕರೆಯುತ್ತೇವೆ. ಆರಾಧನಾ ಕ್ರಮ ವರ್ಷದ ಅತ್ಯಂತ ದೊಡ್ಡ ಹಬ್ಬವಾದುದರಿಂದ ಇದನ್ನು ಹಬ್ಬಗಳ ಹಬ್ಬ, ಫೆಸ್ಟಿವಲ್ಸ್ ಆಫ್ ಫೆಸ್ಟಿವಲ್ ಎಂದು ನಾವು ಕರೆಯುತ್ತೇವೆ. ಇನ್ನು ಹೊಸ ಭಾನುವಾರ. ಪುನರುತ್ಥಾನ ಹಬ್ಬದ ನಂತರ ಬರುವ ಭಾನುವಾರವನ್ನು ಹೊಸ ಭಾನುವಾರ ಎಂದು ಕರೆಯುವರು. ಇದು ಪುನರುತ್ಥಾನ ದಿನದ ಶುಶ್ರೂಷೆಯಲ್ಲಿ ಹೊಸದಾಗಿ ಸ್ನಾನದೀಕ್ಷೆಯನ್ನು ಸ್ವೀಕರಿಸುವವರು ಪವಿತ್ರ ಬಲಿಪೂಜೆಯಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಳುವ ದಿನ. ಕ್ರೈಸ್ತ ಬದುಕಿನ ಹೊಸ ಅನುಭವದ ಆರಂಭದ ದಿನ ಇದಾದುದರಿಂದ ಇದನ್ನು ಹೊಸ ಭಾನುವಾರ ಎಂದು ಕರೆಯುವರು. ಹೊಸದಾಗಿ ಸ್ನಾನದೀಕ್ಷೆಯನ್ನು ಸ್ವೀಕರಿಸುವವರು ಸಂಪೂರ್ಣವಾಗಿ ದಿವ್ಯ ಬಲಿ ಪೂಜೆಯಲ್ಲಿ ಪಾಲ್ಗೊಳ್ಳುವ ದಿನ. ಆಮೇಲೆ ಅವರ ಹೊಸ ಅನುಭವದ ಹೊಸ ದಿನ ಇದಾದುದರಿಂದ ಇದನ್ನು ಹೊಸ ಭಾನುವಾರ ಎಂದು ಕರೆಯುವರು. ಪುನರುತ್ಥಾನಗೊಂಡ ಯೇಸು ಸಂತ ತೋಮಾಸರಿಗೆ ಪ್ರತ್ಯಕ್ಷರಾದ ದಿನವೂ ಇದಾಗಿತ್ತು. ಆದುದರಿಂದ ಇದನ್ನು ಸಂತ ತೋಮಾಸರ ಭಾನುವಾರ ಎಂದು ಕೂಡ ಕರೆಯಲಾಗುತ್ತದೆ. ಆ ದಿನ ಸಂತ ತೋಮಾಸರ ಪುಣ್ಯ ಸ್ಥಳಗಳಿಗೆ ತೀರ್ಥಯಾತ್ರೆ ನಡೆಸುವ ರೂಢಿ ಇದೆ. ಅಂಥ ತೀರ್ಥಯಾತ್ರಾ ಸ್ಥಳಗಳಲ್ಲಿ ಕೇರಳದ ಮಲಯಾಚೂರ್ ಅತ್ಯಂತ ಪ್ರಸಿದ್ಧವಾಗಿದೆ. ಪುನರುತ್ಥಾನದ ಮೂಲಕ ಪಾಪದ ಮತ್ತು ಮರಣದ ಮೇಲೆ ಜಯ ಸಾಧಿಸಿದ ಯೇಸುವಿನೊಂದಿಗೆ ಪಾಪದಲ್ಲಿ ಮರಣ ಹೊಂದಿ ಪುನರುತ್ಥಾನಗೊಂಡು ಬದುಕಲು ನಾವು ಯತ್ನಿಸೋಣ. ಯೇಸುವಿನೊಂದಿಗೆ ಪಾಪದಲ್ಲಿ ಮರಣ ಹೊಂದಿ ಪುನರುತ್ಥಾನಗೊಂಡು ಬದುಕಲು ನಾವು ಪ್ರಯತ್ನಿಸೋಣ. ಪಾಠ ಅರ್ಥವಾಯಿತಾ ಮಕ್ಕಳೇ? ಇಂದಿನ ತರಗತಿಯಲ್ಲಿ ನಾವು ಯೇಸುವಿನ ಪ್ರತ್ಯಕ್ಷೀಕರಣ, ಉತ್ಥಾನದ ಕಾಲ, ಪುನರುತ್ಥಾನದ ಹಬ್ಬ, ಹೊಸ ಭಾನುವಾರ ಈ ವಿಷಯಗಳನ್ನು ನೀವು ತಿಳಿದುಕೊಂಡಿದ್ದೀರಿ. ಇನ್ನು ನಮಗೆ ಪ್ರಶ್ನೆಗಳಿಗೆ ಹೋಗೋಣ. ಮೊದಲನೆಯ 3 ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೆದಿದ್ದೀರಿ. ಇನ್ನು 4ನೆಯ ಪ್ರಶ್ನೆಗೆ ಹೋಗೋಣ. 4ನೆಯ ಪ್ರಶ್ನೆ, ಯೇಸುವಿನ ಪುನರುತ್ಥಾನಕ್ಕೆ ಸಾಕ್ಷ್ಯವಾಗಿ ನೆಲೆ ನಿಂತಿರುವ ಒಂದು ಪ್ರಮುಖ ಸಾಕ್ಷ್ಯ ಯಾವುದು? ಯಾವುದು ಮಕ್ಕಳೇ? ಯೇಸುವಿನ ಪುನರುತ್ಥಾನಕ್ಕೆ ಸಾಕ್ಷ್ಯವಾಗಿ ನೆಲೆ ನಿಂತಿರುವ ಒಂದು ಪ್ರಮುಖ ಸಾಕ್ಷ್ಯವೇ ಉತ್ತರ ಶೂನ್ಯವಾದ ಸಮಾಧಿ. ಶೂನ್ಯವಾದ ಸಮಾಧಿಯೇ ಯೇಸುವಿನ ಪುನರುತ್ಥಾನಕ್ಕೆ ಸಾಕ್ಷ್ಯವಾಗಿ ನೆಲೆ ನಿಂತಿರುವ ಒಂದು ಪ್ರಮುಖ ಸಾಕ್ಷ್ಯ. ಇನ್ನು 5ನೆಯ ಪ್ರಶ್ನೆ, ಪುನರುತ್ಥಾನದ ನಂತರ ಯೇಸುವಿನ
ಪ್ರತ್ಯಕ್ಷೀಕರಣಗಳಲ್ಲಿ ಯಾವುದಾದರೂ ಒಂದನ್ನು ವಿವರಿಸಿರಿ. ಪ್ರತ್ಯಕ್ಷೀಕರಣ ಆ ಪಾಯಿಂಟಲ್ಲಿ ನಿಮಗೆ ಉತ್ತರವಿದೆ ಮಕ್ಕಳೇ. 4 ಪ್ರಮುಖ ಘಟನೆಗಳು ಅಲ್ಲಿ ಕೊಡಲಾಗಿದೆ. ಅವುಗಳಲ್ಲಿ ನಿಮಗೆ ಇಷ್ಟವಾದ ಯಾವುದಾದರೂ ಒಂದನ್ನು ನೀವು ಆರಿಸಿ ವಿವರಿಸಿ ಬರೆಯಿರಿ. ದೇವರಿಗೆ ಸ್ತುತಿಯಾಗಲಿ.